ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ನಾವು ಆರಾಮದಿ, ನೀವು ಆರಾಮದ ಅನ್ಕೊಂಡು ನೋಡ್ರಿ. ಬರ್ರಿ ಇವತ್ತು ನಮ್ಮ ಮನ್ಯಾಗ ಚಿಕನ್ನ ಮತ್ತು ಸಾಂಬಾರು ಯಾವ ರೀತಿ ರೆಡಿ ಮಾಡಿ ಅಂತ ತೋರಿಸ್ತೀನಿ. ಮಸ್ತಾಗಿ ರೆಡಿ ಆಗೈತಿ ನಮ್ಮ ಚಿಕನ್ ಫ್ರೈ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನೋಡಿರಿ, ಒಂದು ಲೆಗ್ ಪೀಸ್ ಕಳಿಸ್ಕೊಂಡಾರ ನಮ್ಮ ಮನೆಯವ್ರು ಮಸ್ತಾಗೆ. ನಾನು ಇಲ್ಲಿ ಬೆಳ್ಳುಳ್ಳಿ ಸುಲ್ಲು ಇಟ್ಕೊಂಡೇನಿ ರೀ. ಅದಕ್ಕೆ ಒಂದಿಷ್ಟು ಬೆಳ್ಳುಳ್ಳಿನ ಈಗ ಜಜ್ಕೋತೀನಿ ರೀ ನಾನು. ಈಗ ಒಂದು ಬೋಗನ್ನ ಕಾಯ್ಲಾಕ ಇಟ್ಟೇನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೇನೆ ರೀ. ಈಗ ಅದಕ್ಕೊಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೋತೇನೆ ರೀ. ಒಂದು 2ರಿಂದ 3 ಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ನಿ, ಅದನ್ನು ಹಾಕ್ಕೋತೇನೆ ರೀ. ಈಗ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡ್ನಲ್ಲ ಅದನ್ನ ಹಾಕ್ಕೋತೇನೆ ರೀ. ಸ್ವಲ್ಪ ಅರ್ಧ ಚಮಚವಷ್ಟು ಅರಿಶಿನ ಹಾಕ್ಕೋತೇನೆ ರೀ. ಅರ್ಧ ಚಮಚ ಉಪ್ಪು ರೀ. ಚೆಂದಾಗಿ ಅದನ್ನು ಮಿಕ್ಸ್ ಮಾಡ್ಕೋತೇನೆ ರೀ. ಇವಾಗ ಚಿಕನ್ನ ಅದಕ್ಕೆ ಹಾಕ್ಕೊಂಬಿಡ್ತೇನೆ ರೀ ಪೂರ್ತಿ. ಇದು 1 kg ಚಿಕನ್ ಐತ್ರಿ. ಇದನ್ನು ಏನು ಸ್ವಲ್ಪ ನೀರು ಹಾಕಬಾರ್ದು ರೀ. ಇದನ್ನು ಎಣ್ಣೆಗ ಈ ರೀತಿ ಹೊಳಸ್ಕೋತ ಬೇಯಿಸ್ಕೋಬೇಕ್ರಿ ಚಿಕನ್ನ. ನೋಡಿರಿ, ಒಂದು ಡೊಮ್ಮಿ ಬಂದೈತ್ರಿ. ನಾವು ಇದಕ್ಕೆ ಡೊಮ್ಮಿ ಅಂತೀವಿ, ನೀವೇನಂತೀರಿ ಕಮೆಂಟ್ ಒಳಗೆ ತಿಳಿಸ್ರಿ. ಇದನ್ನು ಚೆಂದಾಗೆ ಹೊಳಸ್ಕೋಬೇಕ್ರಿ. ಈಗ ಒಂದು ಪ್ಲೇಟ್ ಮುಚ್ತೇನೆ ರೀ. ಇದು ನೋಡಿರಿ ಹೆಂಗೆ ನೀರು ಬಿಟ್ಟೈತಿ, ಮಸ್ತಾಗೆ ಬೇದೈತ್ರಿ. ಪೂರ್ತಿ ನೀರು ಬಿಟ್ಟ ಕುದ್ದೈತ್ರಿ ಇದು. ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಂಬಿಡ್ತೇನೆ ರೀ ಮೊದಲ. ಈಗ ಒಂದು ಬೋಗಣಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋತೇನೆ ರೀ ಒಗ್ಗರಣೆಗೆ. ಈಗ ಅರ್ಧ ಚಮಚ ಜೀರಿಗೆ ರೀ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ. ಪೇಸ್ಟ್ ಅಂದ್ರೆ ನಾನು ಮನ್ಯಾಗ ರೆಡಿ ಮಾಡಿದ್ರಿ. ಅದು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ರೀ. ಈಗ ಉದ್ದುದ್ದಿಗೆ ಹಚ್ಚಿದ್ದೀನಿ ರೀ. ಉಳ್ಳಾಗಡ್ಡಿನ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡೇನಿ ರೀ. ಸಣ್ಣಗೆ ಬೇಕಾ ಸಣ್ಣಗೆ ಹಚ್ಕೊರಿ, ದಪ್ಪಗೆ ಬೇಕಾ ದಪ್ಪಗೆ ಹಚ್ಕೊರಿ. ಈಗ ಒಂದು 2 ಚಮಚವಷ್ಟು ಖಾರ ಹಾಕ್ಕೋತೀನಿ ರೀ ಇದಕ್ಕೆ. ಈಗ ಒಂದು ಸ್ವಲ್ಪ ಒಂದು 2ರಿಂದ 3 ಚಮಚ ಮೊಸರು ರೀ. ಮೊಸರು ಹಾಕ್ಕೊಂಡೇನಿ ರೀ. ಅದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊತೇನೆ ರೀ. ಇದಕ್ಕೆ ನಾನು ಕೊಬ್ಬರಿ ಮತ್ತು ಟೊಮೆಟೊ ಮತ್ತು ಅಲ್ಲ ಕೊತ್ತಂಬರಿನ ಮಿಕ್ಸಿ ಹಾಕೊಂಬಂದಿದ್ದೀನಿ. ಅದನ್ನ ರುಬ್ಕೊಂಬಂದಕ್ಕೆ ಹಾಕ್ಕೊಂಡೇನಿ ರೀ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದು ಹಾಕ್ಬಿಟ್ಟಿನಿ ರೀ. ಈಗ ಸ್ವಲ್ಪ ಮಸಾಲೆ ಪುಡಿ ಹಾಕ್ಕೊಂಡೇನಿ ರೀ. ಮಿಕ್ಸ್ ಮಾಡೀನಿ ರೀ ಅದನ್ನು. ಈಗ ಉಕ್ಕರ್ಸ್ಕೊಂಡಿದ್ದೆಲ್ಲ ಅದನ್ನು ಚಿಕನ್ ರೀ ಇದಕ್ಕೆ ಹಾಕ್ಕೊಂತ ಹೊಳಸ್ಕೊತೀನಿ ರೀ. ಇದನ್ನು ಪೂರ್ತಿ ಮಿಕ್ಸ್ ಮಾಡಾಕತ್ತೇನೆ ರೀ. ಏನ್ರಿ ನೀವೇನು ಕೊಬ್ಬರಿ ಮಿಕ್ಸಿಗೆ ಹಾಕೋದು ತೋರಿಸಿಲ್ಲ ಅನ್ಬೇಡ್ರಿ. ಯಾಕಂದ್ರೆ ಎಲ್ಲರೂ ಮಿಕ್ಸಿಗೆ ಕೊಬ್ಬರಿ ಮತ್ತು ಅಲ್ಲ ಕೊತ್ತಂಬರಿ ಟೊಮೆಟೊ ಹಾಕ್ಕೊಳತ್ತೀವಿ ರೀ. ಅದಕ್ಕಾಗಿ ಆ ವಿಡಿಯೋ ನಿಮ್ಗೆ ತೋರಿಸಿಲ್ಲ ರೀ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೋತೀನಿ. ಸ್ವಲ್ಪ ಅಂದ್ರೆ ಒಂದು ಸಣ್ಣ ಚಾದ ಬಾಟ್ಲಿ ಇರ್ತಲ್ಲ ರೀ, ಅಷ್ಟು ನೀರು ಹಾಕ್ಕೊಂಡೇನಿ ರೀ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕ್ಕೋತೇನೆ ರೀ. ಯಾಕಂದ್ರೆ ಇದನ್ನ ಆಲ್ರೆಡಿ ಉಕ್ಕರ್ಸಿವಿ ರೀ. ಉಕ್ಕರ್ಸಂದ್ರೆ ಸ್ವಲ್ಪ ಎಣ್ಣೆಗೆ ಬೇಯಿಸ್ಕೊಂಡಿವಲ್ಲ, ಇದನ್ನ ಕುದಿಸೋದು ಭಾಳ ಅವಶ್ಯಕತೆ ಇಲ್ಲ ರೀ. ನಮ್ಮ ಚಿಕನ್ ರೆಡಿ ಆಯ್ತು ನೋಡಿರಿ. ಮಸ್ತಾಗೆ ರೆಡಿ ಆಗೈತೆ ರೀ. ನೋಡಿದ್ರೆ ತಿನ್ಬೇಕು ಅನ್ಸಾಗೈತೆ, ಮಸ್ತ್ ಐತೆ ರೀ. ಇವಾಗ ನೋಡಿರಿ ಇಲ್ಲಿ ಸಾರಿಗೆ ರೆಡಿ ಮಾಡಾತಿದ್ನಲ್ಲ ರೀ. ಸಾರನ್ನ ಇದಕ್ಕೆ ಒಂದು ಅರ್ಧ ಪೀಸ್ ಹಾಕಿ ಕುದ್ಸಕ್ಕೆ ಇಟ್ಟಿದ್ದೀನಿ ರೀ. ಅದನ್ನು ಒಗ್ಗರಣೆ ಹಾಕ್ಕೊಂಬರ್ರಿ. ಈಗ ಎಣ್ಣೆ ಹಾಕ್ಕೋತೇನೆ ರೀ. ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕ್ಕೋತೇನೆ ರೀ. ಒಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೋತೇನೆ ರೀ. ಮತ್ತು ಲವಂಗ ಚಕ್ಕೆ ಏಲಕ್ಕಿ ಜಜ್ಜಿಟ್ಕೊಂಡಿದ್ದೀನಿ ರೀ. ಅದನ್ನು ಹಾಕ್ಕೊಂಡು ಒಂದು 2ರಿಂದ 3 ಮೆಣಸಿನ್ಕಾಯಿನ ಉದ್ದಕ್ಕೆ ಹೆರ್ಚ್ಕೊಂಡೇನಿ ರೀ. ಅದನ್ನು ಹಾಕ್ಕೋತೀನಿ. ಒಂದು ಉಳ್ಳಾಗಡ್ಡಿನ ಈ ರೀತಿ ಅರಿಶಿನ ಪುಡಿ ಮತ್ತು ಎಣ್ಣೆ ಒಳಗೆ ಹಾಕಿಟ್ಟಿದ್ದೀನಿ ರೀ ಹೆಚ್ಚಿ. ಅದನ್ನು ಹಾಕ್ಕೋತೇನೆ ರೀ.
ಭಾರಿ ಟೇಸ್ಟ್ ಬರ್ತೈತೆ ರೀ. ಈ ರೀತಿ ಅರಿಶಿನ ಪುಡಿಯಲ್ಲಿ ಉಳ್ಳಾಗಡ್ಡಿ ಹೆಚ್ಚಿಟ್ಟು ಆಮೇಲೆ ಹಾಕಿದ್ರೆ ಮಸ್ತ್ ಟೇಸ್ಟ್ ಬರ್ತೈತೆ ರೀ. ಈ ರೀತಿ ಸ್ವಲ್ಪ ಕೆಂಪಾಗೋವರೆಗೂ ಉಳ್ಳಾಗಡ್ಡಿನ ಬೇಯಿಸ್ಕೊರಿ. ಇವಾಗ ರುಚಿ ತಕ್ಕಷ್ಟು ಖಾರ ಹಾಕ್ಕೊರಿ. 2 ಚಮಚ ಹಾಕ್ತೇನೆ ರೀ. ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊತಾನೆ ರೀ. ಈಗ ಇದಕ್ಕೂ ಕೊಬ್ಬರಿನ ಮಿಕ್ಸಿ ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾನೆ ರೀ. ಇದನ್ನು ಸ್ವಲ್ಪ ಕುದಿಲಾಕ ಬಿಡೋಣ ರೀ. ಈಗ ಅದೇ ಮಿಕ್ಸಿ ಜಾರ್ನಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಕುದಿಲಾಕ ಬಿಡತಾನೆ ರೀ. ಈಗ ಒಂದು ಪ್ಲೇಟ ಮುಚ್ಚಿ ಕುದಿಲಾಕ ಇಟ್ಟನು ರೀ. ಈಗ ಇದು ಕುದಿ ಹಿಡ್ದೈತೆ ರೀ. ಈಗ ಇದಕ್ಕೆ 1-2 ಚಮಚ ಮಸಾಲೆ ಪುಡಿ ಹಾಕೀನಿ ರೀ. ಇವಾಗ ಚಿಕನ್ ಕುದಿಸಿದ್ದು ನೀರನ್ನ ಇದಕ್ಕೆ ಹಾಕ್ಕೊತಾನೆ ರೀ. ಇದಕ್ಕೆ ಉಪ್ಪು ಹಾಕ್ಕೊತಾನೆ, ರುಚಿ ತಕ್ಕಷ್ಟು ಹಾಕ್ಕೊತಾನೆ ರೀ. ಇದು ಕುದಿತಂದ್ರೆ ರೆಡಿ ಆಕತ್ರಿ ನಮ್ಮ ಬರ್ರಿ ಚಿಕನ್ ಫ್ರೈ ಹೆಂಗಾಗೈತೆ ಅಂತ ತಿಂದು ತೋರಿಸ್ತೇನೆ ರೀ ನಿಮ್ಗೆ. ಚಿಕನ್ ಫ್ರೈ ಮಸ್ತಾಗ ರೆಡಿ ಆಗೈತೆ ರೀ. ನನ್ನ ಮಕ್ಕಳಿಗಂತೂ ಭಾಳ ಇಷ್ಟ ಆಗೈತೆ ರೀ. ಅದು ನಮ್ಮ ಮನೆಯವರು ಮಸ್ತಾಗೈತೆ ಅಂತ ಹೇಳಿದ್ರಿ. ನನ್ನ ಮಕ್ಕಳು ಲೆಗ್ ಪೀಸ್ ಅಂತೂ ನನಗೆ ಬೇಕು ನಿಲ್ಲಬೇಕು ಅಂತೀರ. ಅದ್ರಾಗ ಸಣ್ಣ ಮಗಳು ಒಲ್ಲೆ ಅಂದರೆ ದೊಡ್ಡ ಮಗಳಿಗೆ ಹಾಕೊಂಡ್ರಿ. ಅದನ್ನು ದೊಡ್ಡ ಮಗಳು ಲೆಗ್ ಪೀಸ್ ಹಾಕೊಂಡು ಸಣ್ಣ ಅಕ್ಕಿಗೆ 1-2 ಪೀಸ್ ಹಾಕೊಂಡ್ರಿ. ಅಕ್ಕಿಗೆ ನಮ್ಮ ಮನೆಯವ್ರಿಗೆ ಮತ್ತು ನನ್ನ 2 ಮಕ್ಕಳಿಗೂ ಹಾಕಿನ್ರಿ. ಈಗ 3 ತಾಟ್ ಮಾಡಿ ಅಷ್ಟು ಕೂತ ಊಟ ಮಾಡಿ ಎಷ್ಟು ಚಂದಲ್ಲ ರೀ. ಸಾರು ಮಾಡಿದ್ನಲ್ಲ ರೀ ಅದನ್ನು ಅವ್ರಿಗೆ ಹಾಕಕತ್ತೇನೆ ರೀ. ಸ್ವಲ್ಪ ರೊಟ್ಟಿನೂ ಮುರಿದು ಇಟ್ಕೊಂಡಿದ್ದೀನಿ ರೀ ಅವ್ರಿಗೆ ಆಲ್ರೆಡಿ. ಅದನ್ನು ಹಾಕ್ಕೊಂಡೇನಿ ರೀ. ನಮ್ಮ ವಿಡಿಯೋ ನಿಮ್ಗೆ ಇಲ್ಲಿವರೆಗೆ ನೋಡಿ ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ಧನ್ಯವಾದ.